ಸೈಬರ್ ಲೋಕದ ಆ ಮಾಯಾಜಾಲದಲ್ಲಿ ಒಂದು ದಿನ ಒಂದು ವಿಚಿತ್ರವಾದ ಸಿಗ್ನಲ್ ಸಿಗುತ್ತೆ. ಅದನ್ನು ಡಿಕೋಡ್ ಮಾಡಿದಾಗ ಅಧಿಕಾರಿಗಳ ಎದೆ ಬಡಿತಾನೆ ನಿಂತು ಹೋಗಿರುತ್ತೆ. ಯಾಕೆ ಅಂದರೆ ಆ ಮಾತುಕತೆಯಲ್ಲಿ 2 ಪದಗಳು ಕಾಣ್ತವೆ. ಆ ಪದಗಳೇನೆಂದರೆ, ಒಂದು ಸೂರತ್ ನಗರದ ಹೆಸರು, ಎರಡನೇದು ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನೋ ಪದಗಳು. ತನ್ನದೇ ಊರಿನ ಹೆಸರನ್ನ ಸಂಘಟನೆಗೆ ಬಳಸಿ ಭಟ್ಕಳದ ಹೆಸರಿಗೆ ಕೂಡ ಮಸಿ ಬಳಿಯುವ ಕೆಲಸವನ್ನು ಈತ ಮಾಡ್ತಾನೆ. 17 ಭೀಕರ ಬಾಂಬ್ ಸ್ಫೋಟಗಳನ್ನ ನಡೆಸ್ತಾನೆ. 220ಕ್ಕೂ ಹೆಚ್ಚು ಅಮಾಯಕರ ಪ್ರಾಣವನ್ನ ಹರಣ ಮಾಡ್ತಾನೆ. ನಮ್ಮ ಪೊಲೀಸರಿಗಂತೂ ತಾವು ಹಿಡಿದಿರೋದು ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನೋ ಸುಳಿವೇ ಇರಲಿಲ್ಲ. ಯಾಕೆಂದ್ರೆ ಅವ್ರ ಬಳಿ ಈತನ ಫೋಟೋನೇ ಇರಲಿಲ್ಲ. ಈ ಸಣ್ಣ ಮಾಹಿತಿಯ ಜಾಡು ಹಿಡಿದು ಅಧಿಕಾರಿಗಳು ನೇಪಾಳಕ್ಕೆ ಹೊರಟಾಗ ಅವರ ಎದುರಿದ್ದದ್ದು ಕೇವಲ ಒಬ್ಬ ಭಯೋತ್ಪಾದಕನಲ್ಲ, ಬದಲಾಗಿ ಇಡೀ ದೇಶವನ್ನೇ ಸ್ಮಶಾನ ಮಾಡಲು ಹೊರಟ ಒಬ್ಬ ಸೈತಾನ. ಈ ಚೇಸಿಂಗ್ ಗೇಮ್ ಹೇಗಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತು ಒಂದು ನಗರದ ಬಗ್ಗೆ ಮತ್ತು ಆ ನಗರವನ್ನು ಧ್ವಂಸ ಮಾಡಬೇಕು ಅಂದ್ಕೊಂಡಿರೋ ಒಬ್ಬ ರಾಕ್ಷಸನ ಬಗ್ಗೆ ಮತ್ತು ಆ ರಾಕ್ಷಸನ ಮಟ್ಟ ಹಾಕಿದ ನಮ್ಮ ಧೀರ ಪೊಲೀಸರ ಬಗ್ಗೆ ಈ ಕುರಿತಾದ ಒಂದು ವಿಡಿಯೋ ಇದೆ, ಬನ್ನಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಈ ನಗರ ಯಾವುದು ಅಂದರೆ, ಇದು ಗುಜರಾತ್ನ ಸೂರತ್, ವಜ್ರದ ನಗರಿ ಅಂತ ಕರೀತಾರೆ. 100 ಕನಸುಗಳನ್ನು ಹೊತ್ತು ಬದುಕುವ ಜನರ ತಾಣ, ವ್ಯಾಪಾರಿಗಳ ಅಪ್ರತಿಮ ಸಾಹಸಿಗಳ ನಗರ. ಇದನ್ನು ಡೈಮಂಡ್ ಸಿಟಿ ಅಂತ ಕರೆಯಲಾಗುತ್ತೆ, ಸಿಲ್ಕ್ ಸಿಟಿ ಅಂತ ಕೂಡ ಕರೆಯಲಾಗುತ್ತೆ. ತಾಪ್ತಿ ನದಿಯ ದಡದಲ್ಲಿರುವ ಈ ಸೂರತ್ ಗುಜರಾತ್ನ ವಾಣಿಜ್ಯ ರಾಜಧಾನಿ ಅಂತಾನೆ ಕರೆಸಿಕೊಳ್ಳುತ್ತೆ. ಇಂಥ ಒಂದು ಸುಂದರ ಸುಭಿಕ್ಷ ನಗರಕ್ಕೆ ಒಂದು ಸಲ ಅಣುಬಾಂಬಿನ ದಾಳಿಯ ಬೆದರಿಕೆ ಹಾಕಲಾಗಿತ್ತು. ಅದು ಯಾವಾಗಂದ್ರೆ 2013ನೇ ಇಸ್ವಿಯಲ್ಲಿ, ಅಂದರೆ 13 ವರ್ಷಗಳ ಹಿಂದಿನ ಮಾತು. ದೇಶದಲ್ಲಿ ಇನ್ನು ಕಾಂಗ್ರೆಸ್ನ UPA ಸರ್ಕಾರ ಅಧಿಕಾರದಲ್ಲಿತ್ತು. ಆ ದಿನಗಳಲ್ಲಿ ನೇಪಾಳದ ಗುಡ್ಡಗಾಡಿನ ಒಂಟಿ ಮನೆಯೊಂದರಲ್ಲಿ ಕುಳಿತಿದ್ದ ಒಬ್ಬ ಭಯೋತ್ಪಾದಕ ಯಾಸಿನ್ ಭಟ್ಕಳ್. ಆತನ ಕಣ್ಣಿಗೆ ಈ ನಗರ ಕಾಣ್ತಿರಲಿಲ್ಲ, ಬದಲಾಗಿ ಒಂದು ಟಾರ್ಗೆಟ್ ಆಗಿ ಕಾಣ್ತಾ ಇತ್ತು. ಆತ ತನ್ನ ಸಹಚರ ರಿಯಾಜ್ ಜೊತೆಗೆ ನಡೆಸಿದ ಒಂದು ಗುಪ್ತ ಸಂಭಾಷಣೆ, ಅದನ್ನು ಕೇಳಿದರೆ ಈಗಲೂ ಕೂಡ ಮೈ ನಡುಕ ಹುಟ್ಟುತ್ತೆ. ಯಾಸಿನ್ ಭಟ್ಕಳ್ ಯಾವುದೋ ಒಂದು ಆ್ಯಪನ್ನು ಬಳಸಿ ಪಾಕಿಸ್ತಾನದಲ್ಲಿರುವ ತನ್ನ ಸಹಚರ ರಿಯಾಜ್ ಭಟ್ಕಳ್ಗೆ ಒಂದು ಪ್ರಶ್ನೆ ಕೇಳ್ತಾನೆ. ಆ ಒಂದು ಪ್ರಶ್ನೆ ಇಡೀ ದೇಶದ ಭದ್ರತಾ ವ್ಯವಸ್ಥೆಯನ್ನು ಬೆಚ್ಚಿ ಬೀಳಿಸಿರುತ್ತೆ. ಅಂಥದ್ದೇನು ಪ್ರಶ್ನೆ ಅಂದರೆ, ಆ ಪ್ರಶ್ನೆ ಹೀಗಿರುತ್ತೆ: ಪಾಕಿಸ್ತಾನದಲ್ಲಿ ನಿನಗೆ ನ್ಯೂಕ್ಲಿಯರ್ ಬಾಂಬ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಇದು ಯಾವುದೋ ಸಿನಿಮಾದ ಕಲ್ಪನೆಯಲ್ಲ, ನೈಜ ಘಟನೆ. ಸೊ ಈ ಉತ್ತರದಲ್ಲಿ ಒಂದು ಕ್ರೌರ್ಯ ಇತ್ತು. ಹುಡುಕು, ನಮ್ಮ ಮುಂದಿನ ದಾಳಿ ಸೂರತ್ ಮೇಲೆ ನಡಿಬೇಕು. ಈ ಬಾರಿ ಅದು ಕೇವಲ ಸ್ಫೋಟ ಆಗಿರಬಾರ್ದು, ಬದಲಾಗಿ ಅಲ್ಲಿನ ಗಾಳಿ ಕೂಡ ವಿಷ ಆಗಬೇಕು. ಹೀಗೆ ಹೇಳಿದ್ದು ಯಾಸಿನ್ ಭಟ್ಕಳ್. ಇದು ಆತನ ಅಸಲಿ ಮುಖ, ಕ್ರೂರ ಮುಖ. ಸ್ನೇಹಿತರೆ, ಈ ಟೆರರಿಸ್ಟ್ಗಳ ಮಧ್ಯೆ ನಡೆದ ಆ ಚರ್ಚೆ ಎಂಥ ಕಟುಕರಿಗೂ ಕೂಡ ನಡುಕ ಹುಟ್ಟಿಸೋ ಹಾಗಿತ್ತು. ರಿಯಾಜ್ ಮತ್ತೆ ಕೇಳ್ತಾನೆ, ಬಾಂಬ್ ಹಾಕಿದ್ರೆ ಅಲ್ಲಿರೋ ಸಾವಿರಾರು ಮುಸ್ಲಿಮರು ಕೂಡ ಸಾಯ್ತಾರಲ್ಲ ಅಂತ. ಅದಕ್ಕೆ ಯಾಸಿನ್ ಏನು ಉತ್ತರ ಕೊಡ್ತಾನೆ ಗೊತ್ತಾ? ದಾಳಿಗಿಂತ ಮುಂಚೆ ನಾವು ಪ್ರತಿ ಮಸೀದಿಯ ಗೋಡೆಗಳ ಮೇಲೆ ಪೋಸ್ಟರ್ ಹಚ್ಚೋಣ, ಜನರಿಗೆ ನಗರ ಬಿಟ್ಟು ಹೋಗಲು ತಿಳಿಸೋಣ. ಅಷ್ಟಾದ ಮೇಲೂ ಕೂಡ ಅಲ್ಲಿ ಉಳಿದುಕೊಂಡ್ರೆ ಅವರು ಕೂಡ ಕಾಫಿರರ ಜೊತೆಗೆ ಮಣ್ಣಾಗ್ಲಿ ಅಂತಾನೆ. ಅಂದ್ರೆ ಇಡೀ ನಗರವನ್ನೇ ಅಣು ವಿಕಿರಣದ ಸ್ಮಶಾನ ಮಾಡುವಷ್ಟು ದುಷ್ಟತನ ಆತನ ಮಾತಲ್ಲಿತ್ತು. ಈ ಒಂದು ಇಂಟರ್ಸೆಪ್ಟೆಡ್ ಚಾಟ್ ಅಂದರೆ ನಿಗೂಢ ಮಾತುಕತೆ, ರಹಸ್ಯ ಮಾತುಕತೆ ಭಾರತೀಯ ಗುಪ್ತಚರ ದಳದ ಅಂದರೆ IBಯ ನಿದ್ದೆ ಕೆಡಿಸಿತ್ತು. ಯಾಕೆ ಅಂದರೆ, ಈ ಯಾಸಿನ್ ಭಟ್ಕಳ್ ಬರೀ ಬೊಗಳೆ ಮಾತಿನ ವ್ಯಕ್ತಿಯಲ್ಲ, ಸುಳ್ಳು ಹೇಳೋನಲ್ಲ. ಆತ ಹೇಳಿದ್ದನ್ನು ಮಾಡಿ ತೋರಿಸೋನು ಅನ್ನೋದಕ್ಕೆ ಈ ಮುಂಚೆ ನಡೆದ ಅಹಮದಾಬಾದ್ ಮತ್ತು ಮುಂಬೈ ಸ್ಫೋಟಗಳು ಸಾಕ್ಷಿಯಾಗಿದ್ದು. ಈ ನರಹಂತಕನನ್ನು ಸೆರೆ ಹಿಡಿಯದೇ ಇದ್ರೆ ಸೂರತ್ ಮಾತ್ರವಲ್ಲ, ಇಡೀ ಗುಜರಾತ್ ಬೂದಿಯಾಗುವ ಅಪಾಯ ಇತ್ತು. ಯಾಕೆಂದ್ರೆ ಆತ ಮಾತಾಡಿದ್ದು ಯಾವುದ್ರ ಬಗ್ಗೆ? ಅಟಾಮಿಕ್ ಬಾಂಬ್ ಬಗ್ಗೆ. ಆದ್ರೆ ಆತ ಎಲ್ಲಿದ್ದಾನೆ, ಯಾವ ರೂಪದಲ್ಲಿದ್ದಾನೆ, ನೇಪಾಳದ ಯಾವ ಕತ್ತಲೆ ಕೋಣೆಯಲ್ಲಿ ಕುಳಿತು ಈ ಥರ ಸೂರತ್ನ ಸಾವಿರಾರು ಜನರ ಪ್ರಾಣ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾನೆ? ಈ ಎಲ್ಲ ಪ್ರಶ್ನೆಗಳು ಈ ಮಾಸ್ಟರ್ ಮೈಂಡನ್ನು ಹಿಡಿಯಲು ಹೊರಟ ಅಧಿಕಾರಿಗಳ ಎದುರುಗಡೆ ಇತ್ತು. ಇನ್ನೊಂದು ಸಮಸ್ಯೆ ಏನೆಂದರೆ, ಟೈಮ್ ಕೂಡ ಕಡಿಮೆ ಇತ್ತು. ಈ ಪ್ಲಾನ್ ಕೊನೆಯ ಹಂತ ತಲುಪೋ ಮೊದಲೇ ಆತನನ್ನು ಮುಗಿಸಬೇಕಿತ್ತು. ಅಲ್ಲಿಂದ ಶುರುವಾಗುತ್ತೆ ಭಾರತ ಇತಿಹಾಸದ ಅತ್ಯಂತ ರಹಸ್ಯ ಮತ್ತು ಸಾಹಸಮಯ ಅಂಡರ್ ಕವರ್ ಆಪರೇಷನ್. ಏನಿದು ಹಾಗಾದ್ರೆ?
ಭಾರತೀಯ ಗುಪ್ತಚರ ಇಲಾಖೆ ಯಾಸಿನ್ ಭಟ್ಕಳ್ನ ಹಿಡಿಯಲು ಯಶಸ್ವಿ ಆಯ್ತಾ? ಕರ್ನಾಟಕದ ಕರಾವಳಿಯ ಈ ಪೋರ ಪಾಕಿಸ್ತಾನದ ನಂಟು ಬೆಳೆಸಿಕೊಂಡದ್ದು ಹೇಗೆ? ಬುದ್ಧಿವಂತ ವಿದ್ಯಾರ್ಥಿ ಆಗಿದ್ದ ಈತ ಭಯೋತ್ಪಾದಕ ಆಗಿದ್ದು ಹೇಗೆ? ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆ ತನಕ ದಯವಿಟ್ಟು ನೋಡಿ. ಸ್ನೇಹಿತರೆ, ಯಾಸಿನ್ ಭಟ್ಕಳ್ ಅನ್ನೋ ಹೆಸರಿನ ಹಿಂದೆ ಅಡಗಿರುವ ಈ ಕರಾಳ ಇತಿಹಾಸವನ್ನು ಕೆದಕ್ತಾ ಹೋದರೆ ಅದು ನಮ್ಮ ಹೆಮ್ಮೆಯ ಕರಾವಳಿ ಕರ್ನಾಟಕದ ಹತ್ರ ಬಂದು ನಿಂತ್ಕೊಳ್ಳುತ್ತೆ ಮತ್ತು ಅದು ನಮ್ಮ ಶಾಂತಿಯುತ ಬದುಕಿಗೆ ಹತ್ತಿದ ಬೆಂಕಿಯಂತೆ ಕಾಣುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಪುಟ್ಟ ಪಟ್ಟಣ ಭಟ್ಕಳ. ಅಲ್ಲಿನ ಕಿರಿದಾದ ಗಲ್ಲಿಗಳು, ಅರಬ್ಬಿ ಸಮುದ್ರದ ಅಲೆಗಳ ಸದ್ದು, ವ್ಯಾಪಾರ ವಹಿವಾಟಿಗೆ ಹೆಸರಾದ ಆ ಊರಿನಲ್ಲಿ ಒಂದು ಕಾಲದಲ್ಲಿ ಮೊಹಮ್ಮದ್ ಅಹಮದ್ ಜರಾರ್ ಸಿದ್ದಿಬಾಪ ಅನ್ನೋ ಹುಡುಗ ಬೆಳೀತಾ ಇದ್ದ. ಈತನೇ ಮುಂದೆ ಮಧಾಂಧನಾಗಿ ಬೆಳೆದ ಯಾಸಿನ್ ಭಟ್ಕಳ್. ಈತ ಯಾವುದೋ ಬಡತನದ ಬೇಗೆಯಿಂದ ಬಂದವನಲ್ಲ. ತಂದೆ ದುಬೈನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು. ಮನೇಲೆ ಹಣಕ್ಕೆ ಕೊರತೆ ಇರಲಿಲ್ಲ. ಯಾಸಿನ್ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಚೆನ್ನಾಗಿ ಓದ್ಕೊಂಡಿದ್ದ, ವಿದ್ಯಾವಂತನಾಗಿದ್ದ. ಆದರೆ ಮೇಲ್ನೋಟಕ್ಕೆ ನೀಟಾಗಿ ಕಾಣ್ತಾ ಇದ್ದ ಈ ಬದುಕಿನ ಹಿಂದೆ ಯಾವುದೋ ಒಂದು ನೀಚ ಆಲೋಚನೆ ವಿಷದ ಹಾಗೆ ಹರಡ್ತಾ ಇತ್ತು. ಅದು ಹರಡಿದ್ದು ಹೇಗೆ ಅಂದರೆ 90ರ ದಶಕದಲ್ಲಿದ್ದ ಸಿಮಿನಂಥ ಸಂಘಟನೆಗಳ ಪ್ರಭಾವಕ್ಕೆ ಒಳಗಾದ ಯಾಸಿನ್ ಮತ್ತು ಅದೇ ಊರಿನ ಸಹೋದರರಾದ ರಿಯಾಜ್ ಮತ್ತು ಇಕ್ಬಾಲ್ ಶಾಂತಿಯ ದಾರಿಯನ್ನು ಬಿಟ್ಟು ವಿನಾಶದ ಹಾದಿಯನ್ನು ತುಳಿಯೋ ಹಾಗಾಯಿತು. ಸಿಮೆ ಅಂದರೆ ಪ್ರಾಯಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ. ಇದೊಂದು ಕುಖ್ಯಾತ ಸಂಘಟನೆ ಆಗಿತ್ತು. ದೇಶ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಈ ಸಂಘಟನೆಯನ್ನು 2001ರಲ್ಲೇ ಬ್ಯಾನ್ ಮಾಡಲಾಗಿತ್ತು. ಆದರೆ ಬ್ಯಾನ್ ಮಾಡೋ ಮುಂಚೆನೇ ಸಿಮಿ ತನ್ನ ಹಲವಾರು ಕುಕೃತ್ಯಗಳನ್ನು ಮಾಡಿಯಾಗಿತ್ತು. ಈ ಯಾಸಿನ್ ಭಟ್ಕಳ್ನಂಥ ಹಲವರಿಗೆ ಧರ್ಮದ ಹೆಸರಿನಲ್ಲಿ ದ್ವೇಷದ ಅಮಲನ್ನು ಏರಿಸಲಾಗಿತ್ತು. ಈಗಾಗಲೇ ಹೇಳಿದ ಹಾಗೆ ಯಾಸಿನ್ ಭಟ್ಕಳ್ ಮಾತ್ರವಲ್ಲ, ಇದೇ ಭಟ್ಕಳದ ಇನ್ನಿಬ್ಬರು ಸೋದರರಾದ ರಿಯಾಜ್ ಮತ್ತು ಇಕ್ಬಾಲ್ ಭಟ್ಕಳ್ ಕೂಡ ಇದರಲ್ಲಿ ಸೇರಿದ್ದಾರೆ. ಇನ್ನು ಸ್ನೇಹಿತರೆ, ಈ ಭಟ್ಕಳ್ ಬ್ರದರ್ಸ್ ಮತ್ತು ಪಾಕಿಸ್ತಾನಕ್ಕೆ ಎಂಥ ನಂಟು ಅಂದರೆ ಅದು ಶುರುವಾಗಿದ್ದು ಕರಾಚಿ ಪ್ರಾಜೆಕ್ಟ್ ಮೂಲಕ. ರಿಯಾಜ್ ಮತ್ತು ಇಕ್ಬಾಲ್ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾರೆ. ಅಲ್ಲಿನ ISI ಮತ್ತು ಲಷ್ಕರ್ ಎ ತೈಬಾದಂಥ ಸಂಘಟನೆಗಳ ಜೊತೆಗೆ ಕೈ ಜೋಡಿಸ್ತಾರೆ. ಅಲ್ಲಿಂದನೇ ಇವರಿಗೆ ಟ್ರೈನಿಂಗ್ ಮತ್ತು ಫಂಡಿಂಗ್ ಸಿಗ್ತಾ ಇತ್ತು. ಇನ್ನು ಯಾಸಿನ್ ಭಟ್ಕಳ್ ಕೂಡ ದುಬೈ ಮೂಲಕ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಆರ್ಮಿ ಇನ್ಸ್ಪೆಕ್ಟರ್ಗಳ ಮೂಲಕ ಅಪ್ಪಟ ಮಿಲಿಟರಿ ಶೈಲಿಯ ಬಾಂಬ್ ತಯಾರಿಕೆಯ ತರಬೇತಿಯನ್ನು ಪಡೆದಿರ್ತಾನೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಿಗೆ ಬೇಕಾಗಿದ್ದು ಕೂಡ ಇದೇ ಭಾರತೀಯ ಮುಖಗಳು. ಯಾಕೆಂದರೆ ಭಾರತದೊಳಗೆ ದಾಳಿ ಮಾಡಿದರೆ ಅದು ಸ್ಥಳೀಯರ ಕೃತ್ಯ ಅಂತ ಬಿಂಬಿಸಿ ಪಾಕಿಸ್ತಾನ ಎಸ್ಕೇಪ್ ಆಗಬಹುದಿತ್ತು. ಈ ಪ್ಲಾನ್ಗೆ ಯಾಸಿನ್ ಭಟ್ಕಳ್ ಸರಿಯಾಗಿ ಫಿಟ್ ಆಗ್ತಾನೆ. ತನ್ನದೇ ಊರಿನ ಹೆಸರನ್ನು ಸಂಘಟನೆಗೆ ಬಳಸಿ ಭಟ್ಕಳದ ಹೆಸರಿಗೆ ಕೂಡ ಮಸಿ ಬಳಿಯುವ ಕೆಲಸವನ್ನು ಈತ ಮಾಡ್ತಾನೆ. ಸ್ನೇಹಿತರೆ, ಯಾಸಿನ್ ಭಯೋತ್ಪಾದಕನಾಗಿದ್ದು ಕೇವಲ ಆವೇಶಕ್ಕಲ್ಲ, ಅದೊಂದು ವ್ಯವಸ್ಥಿತವಾದ ಸಂಚು. ಬಾಂಬ್ ತಯಾರಿಕೆಯಲ್ಲಿ ಈತ ಮಾಸ್ಟರ್ ಆಗಿರ್ತಾನೆ. ಆರಂಭದಲ್ಲಿ ಈತ ತಯಾರು ಮಾಡಿದ ಬಾಂಬ್ಗಳು ಅಷ್ಟೊಂದು ಪರ್ಫೆಕ್ಟ್ ಆಗಿರಲಿಲ್ಲ. ಆದರೆ ದಿನಗಳೆದಂತೆ ಟೈಮರ್ ಬಳಸೋದರಲ್ಲಿ ಮತ್ತು RDX ಅನ್ನು ಕರಾರುವಕ್ಕಾಗಿ ಸ್ಫೋಟ ಮಾಡೋದರಲ್ಲಿ ಈತ ಪರಿಣಿತಿ ಪಡಿತಾನೆ. ಅಷ್ಟೇ ಅಲ್ಲ, ಸುಶಿಕ್ಷಿತ ಯುವಕರನ್ನು ಅಂದರೆ ವಿದ್ಯಾವಂತ ಯುವಕರನ್ನು ಬಳಸಿದರೆ ಡಿಜಿಟಲ್ ಫುಟ್ ಪ್ರಿಂಟ್ ಸಿಗುತ್ತೆ ಅಂತ ಆತನಿಗೆ ಗೊತ್ತಾಗುತ್ತೆ. ಹೀಗಾಗಿ ಆತ ಹೊಸದೊಂದು ಮಾಡೆಲ್ ಕ್ರಿಯೇಟ್ ಮಾಡ್ತಾನೆ. ಆ ಮಾಡೆಲ್ ಯಾವುದು ಗೊತ್ತಾ? ಬಿಹಾರದ ಮತ್ತು ಮಹಾರಾಷ್ಟ್ರದ ಬಡ ಅನಕ್ಷರಸ್ಥ ಯುವಕರನ್ನು ಬಳಸಿಕೊಂಡು ದರ್ಭಂಗ ಮಾಡೆಲ್ ಅನ್ನುವ ಭಯಾನಕ ಜಾಲವನ್ನು ಸೃಷ್ಟಿ ಮಾಡ್ತಾನೆ. ಈತ ಎಂಥ ಸ್ಮಾರ್ಟ್ ಅಂದರೆ ಡುಪ್ಲಿಕೇಟ್ನ ₹100 ನೋಟು ಚಲಾವಣೆಯಿಂದ ಹಿಡಿದು ನೂರಾರು ಜನರ ಪ್ರಾಣ ತೆಗೆಯುವವರೆಗೂ ಎಲ್ಲವನ್ನೂ ಕೂಡ ಒಂದು ರಿಮೋಟ್ ಕಂಟ್ರೋಲ್ನಂತೆ ಹ್ಯಾಂಡಲ್ ಮಾಡ್ತಾ ಇದ್ದ. ಈ ಮೂಲಕ ಒಂದು ಅತ್ಯಂತ ಭಯಾನಕ ಭಯೋತ್ಪಾದಕ ಸಂಘಟನೆ ಇಂಡಿಯನ್ ಮುಜಾಹಿದೀನ್ನ ಕಮಾಂಡರ್ ಆಗ್ತಾನೆ. ಅದಾದ ಮೇಲೆ ಭಾರತದ ಮಣ್ಣಿನ ಮೇಲೆ ಈತ ಮಾಡಿದ ಕ್ರೂರ ಕೃತ್ಯಗಳು ಒಂದೆರಡಲ್ಲ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ಯಾಸಿನ್ ಭಟ್ಕಳನನ್ನು ಹೇಗೆ ಸೆರೆ ಹಿಡಿದ್ರು, ಹೇಗೆ ಕಾರಾಗೃಹಕ್ಕೆ ತಳ್ಳಲಾಯಿತು, ಅದಾದ ನಂತರ ಆತನ ಸ್ಥಿತಿ ಏನಾಯಿತು ಅನ್ನೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ಏನೆಲ್ಲ ಮಾಡಿದೆ ಈ ವ್ಯಕ್ತಿ 2005ನೇ ಇಸ್ವಿಯಿಂದ 2012ನೇ ಇಸ್ವಿವರೆಗೆ, ಅಂದರೆ ಆ 7 ವರ್ಷಗಳ ಕಾಲ ಭಾರತವನ್ನು ಒಂದು ಸ್ಮಶಾನವನ್ನಾಗಿ ಮಾಡೋಕೆ ಹೊರಟಿದ್ದ ಈ ಭಯೋತ್ಪಾದಕ 12 ರಾಜ್ಯಗಳಲ್ಲಿ ಸಾವಿನ ಸಂತೆಯನ್ನೇ ನಡೆಸಿದ್ದ. 17 ಭೀಕರ ಬಾಂಬ್ ಸ್ಫೋಟಗಳನ್ನ ನಡೆಸ್ತಾನೆ. 220ಕ್ಕೂ ಹೆಚ್ಚು ಅಮಾಯಕರ ಪ್ರಾಣವನ್ನು ಹರಣ ಮಾಡ್ತಾನೆ. ಈ ಪಾತಕಿ ಮೊದಲು ಬಾಂಬ್ ಸ್ಫೋಟಿಸಿದ್ದು 2007ರಲ್ಲಿ ಉತ್ತರ ಪ್ರದೇಶದ ಕೋರ್ಟ್ ಸರಣಿ ಸ್ಫೋಟ. ಅದಾದ ನಂತರ ಜೈಪುರ ಸರಣಿ ಸ್ಫೋಟ, ಅಹಮದಾಬಾದ್ನ ಸರಣಿ ಸ್ಫೋಟ, ದೆಹಲಿ ಸರಣಿ ಸ್ಫೋಟ, ಮುಂಬೈ ಟ್ರಿಪಲ್ ಬ್ಲಾಸ್ಟ್,
ಹೈದರಾಬಾದ್ನ ದಿಲ್ಸುಖ್ ನಗರ ಸ್ಫೋಟ ಹಾಗೂ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 2010ನೇ ಇಸ್ವಿಯಲ್ಲಿ ನಡೆದ ಸಣ್ಣ ಪ್ರಮಾಣದ ಸ್ಫೋಟದಲ್ಲೂ ಕೂಡ ಈತನ ಜಾಲದ ಕೈವಾಡ ಇತ್ತು. ಆದರೆ ಈ ನರಹಂತಕ ಕಾನೂನಿನ ಕಣ್ಣಿಗೆ ಮಣ್ಣೆರಚದ ರೀತಿ ಮಾತ್ರ ಅತ್ಯಂತ ಶಾಕಿಂಗ್. ನೋಡಿ, ಈ ಕಥೆಯ ಅತಿ ದೊಡ್ಡ ಟ್ವಿಸ್ಟ್ ಇರೋದು ಕೋಲ್ಕತಾದಲ್ಲಿ. 2009ನೇ ಇಸ್ವಿ ಈತ ಕೋಲ್ಕತಾ ಪೊಲೀಸರ ಕೈಗೆ ಸಿಕ್ಬಿದಿರ್ತಾನೆ. ವೀರಪ್ಪನ ನರಹಂತಕ ಆಗೋ ಮುನ್ನ ಸಿಕ್ಬಿದಿರ್ತಾನಲ್ಲ, ಅದೇ ತರ. ಆದರೆ ಅಲ್ಲಿ ಒಂದು ವಿಚಿತ್ರವಾದ ನಾಟಕ ನಡೆಯುತ್ತೆ. ಅದೇನಂದ್ರೆ, ಈತ ಸಿಕ್ಕಿಬಿದ್ರೂ ಕೂಡ ತನ್ನ ಅಸಲಿ ಹೆಸರನ್ನ ಹೇಳೋದೇ ಇಲ್ಲ. ಬದಲಾಗಿ ನಕಲಿ ನೋಟುಗಳ ಜವಾಬ್ದಾರಿ ಹೊತ್ತಿರುವ ಬುಲನ್ ಘೋಷ್ ಅಂತ ಸುಳ್ಳು ಗುರುತು ಕೊಡ್ತಾನೆ. ಲಾಕಪ್ ಒಳಗೆ ಆರಾಮಾಗಿ ಕೂತ್ಕೊಂಡಿರ್ತಾನೆ. ಆತನ ಮುಖದಲ್ಲಿ ಕಿಂಚಿತ್ತು ಭಯ ಇರಲಿಲ್ಲ, ಬದಲಾಗಿ ವ್ಯವಸ್ಥೆಯನ್ನು ನೋಡಿ ಆಡಿಕೊಳ್ಳುವ ನಗು ಇತ್ತು. ನಮ್ಮ ಪೊಲೀಸರಿಗಂತೂ ತಾವು ಹಿಡಿದಿರೋದು ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನೋ ಸುಳಿವೇ ಇರಲಿಲ್ಲ. ಯಾಕೆಂದ್ರೆ ಅವ್ರ ಬಳಿ ಈತನ ಫೋಟೋನೇ ಇರಲಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೆಲವೇ ದಿನಗಳಲ್ಲಿ ಬೇಲ್ ಸಿಕ್ಕಿ ಆತ ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬರ್ತಾನೆ. ಆ ಮೂಲಕ ಸಾಕ್ಷಾತ್ ಸಾವೇ ಮುಗುಳ್ನಗ್ತಾ ಹೊರಬಂದ ಹಾಗಿತ್ತು. ಅಲ್ಲಿಂದ ಜಾರ್ದವನು, ಅಲ್ಲಿಂದ ಎಸ್ಕೇಪ್ ಆದವನು ಮತ್ತೆ ಯಾವ ಏಜೆನ್ಸಿಗೂ ಸಿಗಲಿಲ್ಲ. ಕೋಲ್ಕತ್ತಾದಿಂದ ತಪ್ಪಿಸಿಕೊಂಡ ಯಾಸಿನ್ ಮುಂದೆ ಮಾಡಿದ್ದು ಅತ್ಯಂತ ದೊಡ್ಡ ಸಾಹಸ ಅಥವಾ ದುಸ್ಸಾಹಸ. ಭಾರತ ಎಲ್ಲ ಗಡಿಗಳಲ್ಲೂ ಆತನ ಫೋಟೋ ಅಂಟಿಸಲಾಗಿತ್ತು. ಇಡೀ ದೇಶದ ಗುಪ್ತಚರ ದಳ ಆತನನ್ನು ಹುಡುಕ್ತಾ ಇತ್ತು. ಆದರೆ ಈತ ಪ್ಲಾನ್ ಮಾಡಿ ನೇಪಾಳದ ದಟ್ಟ ಕಾಡುಗಳು ಮತ್ತು ಗುಡ್ಡಗಳ ದಾರಿಯ ಮೂಲಕ ಗಡಿ ದಾಟಿ ಪರಾರಿಯಾಗ್ತಾನೆ. ನೇಪಾಳಕ್ಕೆ ಹೋಗಿ ಅಲ್ಲಿ ಪೋಖ್ರಾ ಅನ್ನೋ ಒಂದು ಪಟ್ಟಣದಲ್ಲಿ ಒಬ್ಬ ಸಭ್ಯ ಯುನಾನಿ ವೈದ್ಯನ ಅವತಾರ ಎತ್ತಾನೆ. ಡಾಕ್ಟರ್ ಕೈಲಿ ಸ್ಟೆಥೋಸ್ಕೋಪ್ ಹಿಡಿದು ಮುಗ್ಧರಿಗೆ ಔಷಧ ಕೊಡ್ತಾ ಅಕ್ಕಪಕ್ಕದವ್ರಿಗೆ ಡಾಕ್ಟರ್ ಸಾಹಬ್ ಆಗ್ಬಿಡ್ತಾನೆ. ಆದರೆ ಈ ಬಿಳಿ ಕೋಟಿನ ಮನಸ್ಸಿನ ಹಿಂದೆ ಸೂರತ್ ಮೇಲೆ ಅಣುಬಾಂಬ್ ಅಟ್ಯಾಕ್ ಮಾಡುವ ಭೀಕರ ಸ್ಕೆಚ್ ರೆಡಿ ಆಗ್ತಾ ಇತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನೇಪಾಳದ ಆ ಶಾಂತ ಪರಿಸರದಲ್ಲಿ ಕುಳಿತು ಆತ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಹೊಸ ಹುಡುಗರನ್ನ ರೆಡಿ ಮಾಡ್ತಾ ಇದ್ದ. ಅಲ್ಲಿ ಆತ ತುಂಬ ಸೇಫ್ ಆಗಿದ್ದ, ಯಾಕೆಂದ್ರೆ ಆತನ ಅಸಲಿ ಗುರುತು ಯಾರಿಗೂ ಸಿಕ್ಕಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸ್ನೇಹಿತರೆ, ಮತ್ತೊಂದು ಸಲ ಈಗ ನ್ಯೂಕ್ಲಿಯರ್ ಅಟ್ಯಾಕ್ ಆ ಟೈಮಿಗೆ ಬರೋಣ. 2013ರ ಜೂನ್ ತಿಂಗಳು ಇಡೀ ದೇಶ ನೆಮ್ಮದಿಯಿಂದಿತ್ತು. ಅರಬ್ಬಿ ಸಮುದ್ರದ ತಡಿಯ ಒಂದು ನಗರವನ್ನು ಸ್ಮಶಾನ ಮಾಡಲು ಸ್ಕೆಚ್ ರೆಡಿಯಾಗಿತ್ತು. ಅದೇ ಸೂರತ್ ನಗರ. ಯಾಸಿನ್ ಭಟ್ಕಳ್ ಮತ್ತು ಆತನ ಸಹಚರ ರಿಯಾಜ್ ಭಟ್ಕಳ್ ನಡೆಸಿದ ಆ ಒಂದು ಫೋನ್ ಮಾತುಕತೆ, ಒಂದು ಚಾಟ್ ಎಲ್ಲರೂ ಬೆಚ್ಚಿ ಬೀಳಿಸಿತ್ತು. ಯಾಸಿನ್ ನೇಪಾಳದ ಗುಡ್ಡಗಾಡಿನಲ್ಲಿ ಕುಳಿತು ರಿಯಾಜ್ಗೆ ಕೇಳಿದ ಆ ಪ್ರಶ್ನೆ ಈಗಾಗಲೇ ನಾನು ನಿಮಗೆ ಹೇಳಿದೆ. ಸೂರತ್ನ ಸ್ಫೋಟಿಸಬೇಕು ಅನ್ನೋದು ಆತನ ಗುರಿಯಾಗಿರುತ್ತೆ. ಆದರೆ ಯಾಕೆ ಗುಜರಾತ್ನ ಈ ಸೂರತ್ ನಗರವನ್ನು ಈ ಕಿರಾತಕರು ತಮ್ಮ ಟಾರ್ಗೆಟ್ ಮಾಡಿಕೊಂಡಿದ್ರು ಅಂದರೆ, ಒಂದು ಅಂದಾಜಿನ ಪ್ರಕಾರ ಗುಜರಾತ್ನಲ್ಲಿ ನಡೆದ ಗೋಧ್ರಾ ಹತ್ಯಾಕಾಂಡಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಅಂತ ಗೊತ್ತಾಗುತ್ತೆ. ಆದರೆ ಈ ಸಂಚು IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋಗೆ ಗೊತ್ತಾಗಿದ್ದು ಹೇಗೆ ಅಂದರೆ, ಈ ಯಾಸಿನ್ ಅಂತ ವ್ಯಕ್ತಿ ಎಷ್ಟೇ ಹುಷಾರಾಗಿದ್ದರೂ ಕೂಡ ಡಿಜಿಟಲ್ ಲೋಕದಲ್ಲಿ ಒಂದಲ್ಲ ಒಂದು ಸಣ್ಣ ತಪ್ಪು ಆಗೇ ಆಗುತ್ತೆ. ಅಂಥದ್ದೇ ಒಂದು ತಪ್ಪನ್ನು ಈತ ಕೂಡ ಮಾಡಿದ್ದ. ಪಾಕಿಸ್ತಾನದಲ್ಲಿರುವ ತನ್ನ ಆಪ್ತರ ಜೊತೆ ಮಾತಾಡೋಕ್ಕೆ ಬಳಸ್ತಾ ಇದ್ದ ಹೈಲಿ ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಆ್ಯಪ್ಗಳನ್ನು ನಮ್ಮ IB ಅಧಿಕಾರಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಟ್ರ್ಯಾಕ್ ಮಾಡ್ತಾ ಇದ್ರು. ಸೈಬರ್ ಲೋಕದ ಆ ಮಾಯಾಜಾಲದಲ್ಲಿ ಒಂದು ದಿನ ಒಂದು ವಿಚಿತ್ರವಾದ ಸಿಗ್ನಲ್ ಸಿಗುತ್ತೆ. ಅದನ್ನು ಡಿಕೋಡ್ ಮಾಡಿದಾಗ ಅಧಿಕಾರಿಗಳ ಎದೆ ಬಡಿತಾನೆ ನಿಂತು ಹೋಗಿರುತ್ತೆ. ಯಾಕೆ ಅಂದರೆ, ಆ ಮಾತುಕತೆಯಲ್ಲಿ 2 ಪದಗಳು ಕಾಣ್ತವೆ. ಆ ಪದಗಳೇನೆಂದರೆ, ಒಂದು ಸೂರತ್ ನಗರದ ಹೆಸರು, ಎರಡನೇದು ನ್ಯೂಕ್ಲಿಯರ್ ಅಟ್ಯಾಕ್ ಅನ್ನೋ ಪದಗಳು. ಈ ಪದಗಳು IB ಅವರಿಗೆ ಒಂದು ವಿಷಯನ ಕನ್ಫರ್ಮ್ ಮಾಡ್ತು. ಅದೇನೆಂದರೆ, ಇದು ಕೇವಲ ಬಡಾಯಿ ಅಲ್ಲ, ಬದಲಾಗಿ ಈತ ನಿಜವಾಗಿಯೂ ಯಾವುದೋ ಒಂದು ಭೀಕರ ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಅಂತ. ಅಲ್ಲಿಂದ ಶುರುವಾಗುತ್ತೆ ಅಸಲಿ ಚೇಸ್. ಈ ಸಿಗ್ನಲ್ ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾ ಹೋದರೆ ಗೊತ್ತಾಗಿದ್ದು ನೇಪಾಳದ ಪೋಖ್ರಾ ಅನ್ನೋ ಜಾಗವನ್ನು. ಅಷ್ಟು ದಿನ ಕತ್ತಲಲ್ಲಿ ಕಣ್ಮರೆಯಾಗಿದ್ದ ಈ ಭೂತ ಕೊನೆಗೂ ಒಂದು ಸಣ್ಣ ತಾಂತ್ರಿಕ ತಪ್ಪಿನಿಂದ ತನ್ನ ಅಡಗು ತಾಣವನ್ನು, ತಾನು ಇದ್ದ ಜಾಗವನ್ನು ಬಿಟ್ಕೊಟ್ಟಿರುತ್ತೆ. ಈ ಸಣ್ಣ ಮಾಹಿತಿಯ ಜಾಡು ಹಿಡಿದು ಅಧಿಕಾರಿಗಳು ನೇಪಾಳಕ್ಕೆ ಹೊರಟಾಗ ಅವರ ಎದುರಿದ್ದದ್ದು ಕೇವಲ ಒಬ್ಬ ಭಯೋತ್ಪಾದಕನಲ್ಲ, ಬದಲಾಗಿ ಇಡೀ ದೇಶವನ್ನೇ ಸ್ಮಶಾನ ಮಾಡಲು ಹೊರಟ ಒಬ್ಬ ಸೈತಾನ. ಈ ಚೇಸಿಂಗ್ ಗೇಮ್ ಹೇಗಿತ್ತು ಅಂತ ಕೇಳಿದರೆ ನಿಜಕ್ಕೂ ರೋಮಾಂಚನ ಆಗುತ್ತೆ. ಈ ಚೇಸಿಂಗ್ ಗೇಮ್ ಹೇಗಿತ್ತು ಬನ್ನಿ ನೋಡೋಣ. ಯಾಸಿನ್ ಭಟ್ಕಳ್ ಅನ್ನೋ ಈ ಮೃತ್ಯು ದೂತನನ್ನು ಸೆರೆ ಹಿಡಿದು ಅಸಾಧ್ಯ ಅಂತ ಆಗಿನ ಜಗತ್ತು ನಂಬಿರುತ್ತೆ. ಆದರೆ ನಮ್ಮ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ನಡೆಸಿದ ಆ ಚೇಸ್ ಇತಿಹಾಸದ ಪುಟಗಳಲ್ಲಿ ಬರೆಯಲೇಬೇಕಾದ ರೋಚಕ ಅಧ್ಯಾಯ. ಯಾಕೆ ಅಂದರೆ, ಈ ವ್ಯಕ್ತಿ ಕೇವಲ ಭಯೋತ್ಪಾದಕನಲ್ಲ, ಬದಲಾಗಿ ರೂಪ ಬದಲಿಸುವುದರಲ್ಲೂ ಕೂಡ ಈತ ಮಾಹಿರಾಗಿದ್ದ. ಒಂದ್ಸಲ ದಟ್ಟವಾದ ಗಡ್ಡ ಬಿಡ್ತಾನೆ, ಮತ್ತೊಂದು ಸಲ ಪೂರ್ತಿ ಕ್ಲೀನ್ ಶೇವ್ ಮಾಡಿರ್ತಾನೆ, ಒಂದ್ಸಲ ಉದ್ದ ಕೂದಲು, ಇನ್ನೊಂದು ಸಲ ಮಿಲಿಟರಿ ಕಟ್.
ಆತನ ಇತ್ತೀಚಿನ ಯಾವ ಫೋಟೋ ಕೂಡ ಈ IB ಅಧಿಕಾರಿಗಳ ಹತ್ರ ಇರಲಿಲ್ಲ. ಇಂಥ ಒಬ್ಬ ಅದೃಶ್ಯ ವ್ಯಕ್ತಿಯನ್ನ ನೇಪಾಳದ ದಟ್ಟ ಅರಣ್ಯದ ಅಂಚಿನಲ್ಲಿ ಪತ್ತೆ ಹಚ್ಚೋದು ಅಧಿಕಾರಿಗಳಿಗೆ ಒಂದು ಅಗ್ನಿ ಪರೀಕ್ಷೆ ಆಗಿರುತ್ತೆ. ಬೇಟೆ ಶುರುವಾಗುತ್ತೆ, ಅಧಿಕಾರಿಗಳು ಅಲ್ಲಿಗೆ ಹೋಗ್ತಾರೆ. ಆದರೆ ಹೋಗಿದ್ದು ಹೇಗೆ ಅಂದರೆ ಮೋಜು ಮಸ್ತಿ ಮಾಡುವ ಟೂರಿಸ್ಟ್ಗಳಂತೆ. ಕೈಯಲ್ಲಿ ಗನ್ ಇರಲಿಲ್ಲ, ಸೊಂಟದಲ್ಲಿ ಬೆಲ್ಟ್ ಇರಲಿಲ್ಲ, ಕನಿಷ್ಠ ಅಫಿಷಿಯಲ್ ID ಕೂಡ ಇವ್ರ ಹತ್ರ ಇರಲಿಲ್ಲ. ಒಂದು ವೇಳೆ ನೇಪಾಳ ಪೊಲೀಸರಿಗೆ ಏನಾದರೂ ಇದು ಗೊತ್ತಾಗಿದ್ದರೆ ಇವರೇ ಜೈಲ್ ಸೇರಬೇಕಾಗಿತ್ತು. ಅಲ್ಲಿನ ಒಬ್ಬ ಮಾಹಿತಿದಾರ ಜೀವದ ಹಂಗು ತೊರೆದು ಯಾಸಿನ್ ಅಡಗಿದ್ದ ಮನೆಯನ್ನು ಪತ್ತೆ ಹಚ್ಚಿರ್ತಾನೆ. ಆದರೆ ಅಲ್ಲಿರೋದು ಯಾಸಿನ್ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಆತನ ಧ್ವನಿಯ ಮಾದರಿಯನ್ನು ಸೀಕ್ರೆಟ್ ಆಗಿ ಸಂಗ್ರಹಿಸಲಾಗುತ್ತೆ. ಆ ಧ್ವನಿಯನ್ನು ಪರೀಕ್ಷೆ ಮಾಡಿದಾಗ ಆತನ ಮಾತಲ್ಲಿದ್ದ ಆ ದಕ್ಷಿಣ ಭಾರತದ ಮತ್ತು ಮಹಾರಾಷ್ಟ್ರದ ಶೈಲಿಯ ಹಿಂದಿಯನ್ನು ಕೇಳಿದಾಗ ಅಧಿಕಾರಿಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗುತ್ತೆ. ಅಲ್ಲಿರೋದು ಬೇರೆ ಯಾರೂ ಅಲ್ಲ, ನಮ್ಮೂರಿನವನೇ ಯಾಸಿನ್ ಭಟ್ಕಳ್ ಅನ್ನೋದು ಖಾತ್ರಿ ಆಗುತ್ತೆ. ಸ್ನೇಹಿತರೆ, ಆಗಸ್ಟ್ ತಿಂಗಳ 28ನೇ ತಾರೀಕು 2013 ಆ ರಾತ್ರಿ ಪೋಖ್ರಾದಲ್ಲಿ ಭಾರೀ ಮಳೆ ಸುರಿತಾ ಇತ್ತು. ಅದೇ ಮಳೆಯ ಕತ್ತಲಲ್ಲಿ IB ಅಧಿಕಾರಿಗಳು ಮತ್ತು ನೇಪಾಳ ಪೊಲೀಸರು ಹೈವೇ ಪಕ್ಕದಲ್ಲಿದ್ದ ಆ ಏಕಾಂತದ ಒಂಟಿ ಮನೆಯನ್ನು ಸುತ್ತುವರಿತಾರೆ. ಎದೆ ಬಡಿತ ಜೋರಾಗಿರುತ್ತೆ. ಯಾಕೆಂದರೆ ಯಾಸಿನ್ ಹತ್ರ ಬಾಂಬ್ನಂಥ ಸ್ಫೋಟಗಳಿರಬಹುದು ಅಥವಾ ಗನ್ಗಳಿರಬಹುದು ಅನ್ನೋ ಶಂಕೆ ಇರುತ್ತೆ. ಪೊಲೀಸರು ಒಳನುಗ್ಗಿದಾಗ ಯಾಸಿನ್ ಮತ್ತು ಆತನ ಸಹಚರ ಅಲ್ ಖೈದಾ ಜೊತೆ ನಂಟು ಹೊಂದಿದ್ದ ಕುಖ್ಯಾತ ಸೂಸೈಡ್ ಬಾಂಬರ್ ಅಸಾದುಲ್ಲಾ ಅಖ್ತರ್ ಅಲಿಯಾಸ್ ಹಡ್ಡಿ ಇಬ್ಬರು ಕೂಡ ಸಿಕ್ಬಿಳ್ತಾರೆ. ಆ ಕ್ಷಣದಲ್ಲಿ ಯಾಸಿನ್ ಭಟ್ಕಳ್ ಎಂಥ ನಾಟಕ ಆಡ್ತಾನೆ ಅಂದರೆ ಎದುರುಗಿದ್ದ ಪೊಲೀಸರು ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಬಂಧನದ ವೇಳೆ ಯಾಸಿನ್ ತನ್ನ ಆತ್ಮವಿಶ್ವಾಸವನ್ನು ಒಗ್ಗೂಡಿಸ್ಕೊಂಡು ಒಂದು ಮಾತನ್ನು ಹೇಳ್ತಾನೆ. ನಾನು ಟೆರರಿಸ್ಟ್ ಅಲ್ಲ, ನಾನೊಬ್ಬ ಟರ್ಬೈನ್ ಇಂಜಿನಿಯರ್, ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ, ಬೇಕಾದ್ರೆ ನನ್ನ ಸರ್ಟಿಫಿಕೇಟ್ ನೋಡಿ ಅಂತ ಇಂಗ್ಲೀಷ್ನಲ್ಲಿ ಅಬ್ಬರಿಸ್ತಾನೆ. ಆತನ ಮಾತಿನ ವೇಗ ಮತ್ತು ಹಾವಭಾವ ಕಂಡು ನೇಪಾಳ ಪೊಲೀಸರಿಗೆ ಈತ ಅಮಾಯಕನಿರಬಹುದು ಅನ್ನೋ ಅನುಮಾನ ಶುರುವಾಗುತ್ತೆ. ಆದರೆ ನಮ್ಮ IB ಅಧಿಕಾರಿಗಳು ಸುಮ್ಮನೆ ಬಿಡಲಿಲ್ಲ. ಟರ್ಬೈನ್ ಎಂಜಿನಿಯರ್ ಆದವನು ಮುಂಜಾನೆಯಿಂದ ಸಂಜೆವರೆಗೂ ಯುನಾನಿ ಮೆಡಿಸಿನ್ ಯಾಕೆ ಮಾರ್ತಾನೆ ಅನ್ನೋ ಕೌಂಟರ್ ಕೊಡ್ತಾರೆ. ಯಾವಾಗ ಒಬ್ಬ ಅಧಿಕಾರಿ ಆತನ ಕೆನ್ನೆಯಲ್ಲಿದ್ದ ನಕಲಿ ಗಡ್ಡವನ್ನು ಜೋರಾಗಿ ಎಳಿತಾನೋ ಅಲ್ಲಿಗೆ ಆತನ ಬಣ್ಣ ಬಯಲಾಗುತ್ತೆ. ಯಾಸಿನ್ ಅಸಲಿ ಮುಖ ಹೊರಬರುತ್ತೆ. ತನ್ನ ಆಟ ಮುಗಿದಿದೆ ಅಂತ ತಿಳಿದ ಮೇಲೆ ಯಾಸಿನ್ ತಲೆ ತಗ್ಗಿಸ್ತಾನೆ ಮತ್ತು ಒಪ್ಕೋತಾನೆ, ನಾನೇ ಯಾಸಿನ್ ಭಟ್ಕಳ್ ಅಂತ. ಅಷ್ಟೊಂದು ವರ್ಷದ ಶ್ರಮ, ಮೈ ನಡುಗಿಸುವ ಚೇಸಿಂಗ್ ಮತ್ತು ಸುರಿಯುವ ಮಳೆಯ ರಾತ್ರಿ ನಡೆಸಿದ ಸಾಹಸಕ್ಕೆ ಕೊನೆಗೂ ಜಯ ಸಿಕ್ಕಿರುತ್ತೆ. ಸ್ನೇಹಿತರೆ, ಆಗಸ್ಟ್ 28ರ ಆ ಮಳೆಯ ರಾತ್ರಿ ಆಪರೇಷನ್ ಮುಗಿದಾಗ ಕೂಡ ಅಧಿಕಾರಿಗಳ ಮುಂದೆ ಇದ್ದ ಸವಾಲು ಸಣ್ಣದಲ್ಲ. ನೇಪಾಳದಲ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದು ಅಫಿಷಿಯಲ್ ಆಗಿರಲಿಲ್ಲ. ಹೀಗಾಗಿ ಆತನನ್ನು ರಹಸ್ಯವಾಗಿ ಭಾರತಕ್ಕೆ ತರಬೇಕಾಗಿತ್ತು. ಒಂದು ವೇಳೆ ಈ ಸುದ್ದಿ ಅಲ್ಲೇನಾದರೂ ಲೀಕ್ ಆಗಿದ್ದರೆ ಅಥವಾ ನೇಪಾಳದ ಮಾನವ ಹಕ್ಕುಗಳ ಸಂಘಟನೆಗಳ ಮಧ್ಯಪ್ರವೇಶ ಏನಾದರೂ ಆಗಿದ್ದರೆ ಇಡೀ ಆಪರೇಷನ್ ಹಳ್ಳ ಹಿಡಿತಾ ಇತ್ತು. ಹೀಗಾಗಿ ಆತನ ಮತ್ತು ಆತನ ಸಹಚರ ಹಡ್ಡಿಯನ್ನು ಕಿಟಕಿ ಇಲ್ಲದ ಗಾಡಿಗಳಲ್ಲಿ ಕೂರಿಸಿಕೊಂಡು ನೇಪಾಳ ಪೊಲೀಸರ ಸರ್ಪಗಾವಲಿನಲ್ಲಿ ರಹಸ್ಯ ದಾರಿಗಳ ಮೂಲಕ ಭಾರತ ಗಡಿಯತ್ತ ತರಲಾಯಿತು. ಆಗಸ್ಟ್ 29ರ ಮುಂಜಾನೆ ಸುಮಾರು 6 ಗಂಟೆಗೆ ಬಿಹಾರದ ರಕ್ಸೌಲ್ ಬಾರ್ಡರ್ ಬಳಿ ಈ ಇಬ್ಬರನ್ನು NIA ಅಧಿಕಾರಿಗಳ ಕೈಗೆ ಹಸ್ತಾಂತರಿಸಲಾಗುತ್ತೆ. ಅಷ್ಟು ದಿನಗಳ ಕಾಲ ಕಣ್ಣಾ ಮುಚ್ಚಾಲೆ ಆಡಿದ್ದ ಈ ಹಂತಕ ಕೊನೆಗೂ ಭಾರತದ ಮಣ್ಣಿನಲ್ಲಿ ಕೈಕೋಳ ತೊಟ್ಟು ನಿಂತಿದ್ದ. ಭಾರತದಲ್ಲಿ ಸುದ್ದಿ ಪ್ರಕಟ ಆಗುತ್ತಿದ್ದ ಹಾಗೆ ಮೀಡಿಯಾಗಳಲ್ಲಿ ಸುನಾಮಿನೇ ಏಳುತ್ತೆ. ನ್ಯೂಸ್ ಚಾನೆಲ್ಗಳ ಪ್ರೈಮ್ ಟೈಮ್ನಲ್ಲಿ ಮತ್ತು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಭಾರತದ ಮೋಸ್ಟ್ ವಾಂಟೆಡ್ ಅರೆಸ್ಟ್ ಅನ್ನೋ ಹೆಡ್ಲೈನ್ ರಾರಾಜಿಸುತ್ತೆ. ಯಾಸಿನ್ ಭಟ್ಕಳ್ನ ಹಳೆಯ ಫೋಟೋಗಳು, ಆತ ನಡೆಸಿದ ಸ್ಫೋಟಗಳ ದೃಶ್ಯಗಳು ಟಿವಿಯಲ್ಲಿ ಪದೇ ಪದೇ ಪ್ರಸಾರ ಹೋಗ್ತವೆ. ಇಡೀ ದೇಶ ನೆಮ್ಮದಿಯ ನಿಟ್ಟುಸಿರಿಬಿಡುತ್ತೆ. ಆದರೆ ಸಂಭ್ರಮದ ಹಿಂದೆ ಒಂದು ಕಹಿ ಸತ್ಯ ಕೂಡ ಅಡಗಿತ್ತು. ಅದು ಏನಂದರೆ, ಆ ಸಂದರ್ಭದಲ್ಲಿ ಅದೆಷ್ಟು ಜನ ಸಚಿವರು, ಮೇಲಾಧಿಕಾರಿಗಳು ತಾವೇ ಆಪರೇಷನ್ ಮಾಡಿದ ಹಾಗೆ ಕ್ಯಾಮ್ರಾ ಮುಂದೆ ಬಂದು ಕ್ರೆಡಿಟ್ ಪಡಿತಾರೆ. ಜೀವದ ಹಂಗು ತೊರೆದು ನೇಪಾಳದಲ್ಲಿ ಕೆಲಸ ಮಾಡಿದ ಆ 5 ಜನ ಅಧಿಕಾರಿಗಳು ಮಾತ್ರ ತೆರೆಯ ಮರೆಯಲ್ಲೇ ಉಳಿದೋಗ್ತಾರೆ. ಬಂಧನದ ನಂತರ ಯಾಸಿನನ್ನು ದೆಹಲಿಯ ಹೈ ಸೆಕ್ಯೂರಿಟಿ ಜೈಲಾದ ತಿಹಾರ್ ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಅಲ್ಲಿನ ಸೆಲ್ ನಂಬರ್ 2ರ ಕತ್ತಲ ಕೋಣೆಯಲ್ಲಿ ಇಂದಿಗೂ ಕೂಡ ಆತ ತನ್ನ ಕರ್ಮ ಫಲವನ್ನು ಅನುಭವಿಸ್ತಾ ಇದ್ದಾನೆ. 2013ರ ಹೈದರಾಬಾದ್ನ ದಿಲ್ಸುಖ್ ನಗರ ಅವಳಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2016ರ ಡಿಸೆಂಬರ್ನಲ್ಲಿ ವಿಶೇಷ NIA ಕೋರ್ಟ್ ಯಾಸಿನ್ ಭಟ್ಕಳ್ ಮತ್ತು ಆತನ 4 ಜನ ಸಹಚರರಿಗೆ ಮರಣದಂಡನೆ ವಿಧಿಸಿ ತೀರ್ಪು ನೀಡಿದೆ. ಸದ್ಯಕ್ಕೆ ಈತ ಈ ಶಿಕ್ಷೆ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದಾನೆ. ಕಾನೂನು ಪ್ರಕ್ರಿಯೆಗಳು ಮುಂದುವರಿತಾ ಇವೆ. ನಮ್ಮ ಕಾನೂನು ಪ್ರಕ್ರಿಯೆಗಳು ಎಷ್ಟು ನಿಧಾನ ಹೋಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಒಟ್ಟಾರೆಯಾಗಿ ಈತನ ಬಂಧನದಿಂದ ಇಂಡಿಯನ್ ಮುಜಾಹಿದೀನ್ ಎಂಬ ಕ್ರೂರ ಸಂಘಟನೆಯ ಬೆನ್ನೆಲುಬು ಸಂಪೂರ್ಣವಾಗಿ ಮುರಿದು ಹೋಗುತ್ತೆ. ದೇಶದಲ್ಲಿ ನಡೀತಾ ಇದ್ದ ಸರಣಿ ಬಾಂಬ್ ಸ್ಫೋಟಗಳ ಕರಾಳ ಸರಣಿಗೆ ಒಂದು ಪೂರ್ಣ ವಿರಾಮ ಬೀಳುತ್ತೆ.
ಕೋರ್ಟ್ ವಿಚಾರಣೆ ನಡೆಯುತ್ತೆ, ಸಾಕ್ಷ್ಯಾಧಾರಗಳು ಮಂಡಿಸಲಾಗುತ್ತೆ. ಯಾಸಿನ್ ಭಟ್ಕಳ ಇಂದು ಜೈಲಿನ 4 ಗೋಡೆಗಳ ಮಧ್ಯೆ ನರಳುತ್ತಾ ಇದ್ದಾನೆ. ಆದರೆ ಈತನ ಇಬ್ಬರು ಸಹಚರರಾದ ರಿಯಾಜ್ ಭಟ್ಕಳ್ ಮತ್ತು ಇಕ್ಬಾಲ್ ಭಟ್ಕಳ್, ಇಬ್ಬರು ಬ್ರದರ್ಸ್, ಇವರು ಇವತ್ತಿಗೂ ಕೂಡ ಕರಾಚಿಯಲ್ಲಿ ISI ಭದ್ರಕೋಟೆಯಲ್ಲಿದ್ದಾರೆ ಮತ್ತು ಅವರ ರಾಜಾತಿಥ್ಯ ಪಡಿತಾ ಇದ್ದಾರೆ. ಜೊತೆಗೆ ಭಾರತದ ಅಮಾಯಕ ಯುವಕರನ್ನ ಭಯೋತ್ಪಾದನೆ ಕಡೆಗೆ ಆಕರ್ಷಣೆ ಮಾಡೋದನ್ನ ಮುಂದುವರಿಸಿದ್ದಾರೆ. ಸ್ನೇಹಿತರೆ, ಯಾಸಿನ್ ಭಟ್ಕಳನ ಕಥೆ ಒಂದು ಪಾಠವನ್ನು ನಮಗೆ ಕಲಿಸುತ್ತೆ. ಅದೇನೆಂದರೆ, ದ್ವೇಷದ ದಾರಿ ಎಷ್ಟು ಭೀಕರವೋ ಅದರ ಅಂತ್ಯ ಕೂಡ ಅಷ್ಟೇ ದಾರುಣವಾಗಿರುತ್ತೆ ಅಂತ. ನಮ್ಮ ಊರಿನವನೇ ಆದ ಒಬ್ಬ ವಿದ್ಯಾವಂತ ಯುವಕ ದ್ವೇಷದ ಹಾದಿ ಹಿಡಿದು ಇಡೀ ದೇಶವನ್ನು ಸುಡಲು ಹೊರಟಿದ್ದು ನಮ್ಮ ದೇಶದ ಅತ್ಯಂತ ದೊಡ್ಡ ದುರಂತಗಳಲ್ಲಿ ಒಂದು. ಆದರೆ ಇವತ್ತಿಗೂ ಕಾಡುವಂಥ ಪ್ರಶ್ನೆ ಏನಂದರೆ, ನ್ಯೂಕ್ಲಿಯರ್ ಸ್ಫೋಟದಿಂದ ನಮ್ಮ ದೇಶವನ್ನು ಉಳಿಸಿದ ವೀರ ಅಧಿಕಾರಿಗಳಿಗೆ ಸಿಕ್ಕ ಪ್ರತಿಫಲ ಏನು? ಕೇವಲ ₹1,00,000 ಮತ್ತು ಒಂದು ಪ್ರಶಂಸಾ ಪತ್ರ. ಯಾವುದೇ ಶೌರ್ಯ ಪ್ರಶಸ್ತಿಗಳಿಲ್ಲದೆ ಇಂದಿಗೂ ಅವರು ಅನಾಮಧೇಯರಾಗಿ ಉಳಿದಿದ್ದಾರೆ. ದೇಶಕ್ಕಾಗಿ ಹೀಗೆ ಸರ್ವಸ್ವವನ್ನು ತ್ಯಾಗ ಮಾಡುವ ಇಂಥ ನಿಜವಾದ ಹೀರೋಗಳನ್ನು ವ್ಯವಸ್ಥೆ ಮರೆಯಬಾರದು, ಸಮಾಜ ಕೂಡ ಮರಿಬಾರದು. ಸೂರತ್ನ ಲಕ್ಷಾಂತರ ಜನರ ಉಸಿರು ಇವತ್ತಿಗೂ ಉಳಿದಿದೆ ಆ ಅಧಿಕಾರಿಗಳ ಸಾಹಸವೇ ಇದಕ್ಕೆ ಕಾರಣ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.